ಇಸ್ರೇಲ್ ಇರಾನ್ ನಡುವೆ ಮುಂದುವರೆದ ಸಂಘರ್ಷ. ಇಂದು ಇರಾನ್ ಜೊತೆಗೆ ಯುರೋಪ್ನ ಸಚಿವರುಗಳು ಚರ್ಚೆಯನ್ನ ಮಾಡಲಿದ್ದಾರೆ. ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಸಚಿವರಿಂದ ಮಾತುಕತೆ ನಡೆಯಲಿದೆ. ಇರಾನ್ ಜೊತೆ ಚರ್ಚಿಸಲಿದ್ದಾರೆ ಯುರೋಪ್ ರಾಷ್ಟ್ರಗಳು. ಇರಾನ್ ಜೊತೆ ಪರಮಾಣು ಕಾರ್ಯಕ್ರಮದ ಬಗ್ಗೆ ಸಭೆಯನ್ನ ನಡೆಸಲಿದ್ದಾರೆ. ಜಿನಿವಾದಲ್ಲಿ ನಡೆಯಲಿರುವಂತಹ ಮಹತ್ವದ ಮಾತುಕತೆ. ಇವತ್ತು ಇರಾನ್ನ ಜೊತೆಗೆ ಯುರೋಪ್ ರಾಷ್ಟ್ರಗಳು ಮಾತುಕತೆಯನ್ನ ಮಾಡುವಂಥದ್ದು. ಇವತ್ತಿನ ಮಾತುಕತೆಯಲ್ಲಿ ಏನ್ ನಿರ್ಧರಿಸ್ತಾರೆ ಎನ್ನುವುದು ಕೂಡ ಪ್ರಶ್ನೆ ಆಗಿದೆ. ನೋಡಿ, ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಈಗ ಮಾತುಕತೆಗೆ ಮುಂದಾಗ್ತಾ ಇರುವಂಥದ್ದು. ಯುದ್ಧ ಭೂಮಿಗೆ ಟ್ರಂಪ್ ಕೂಡ ಎಂಟ್ರಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗೊಂದಲದ ಪರಿಸ್ಥಿತಿಯೂ ಇದೆ. ಹಾಗಾಗಿ ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಸಚಿವರಿಂದ ಇವತ್ತು ಮಾತುಕತೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇರಾನ್ ಜೊತೆ ಚರ್ಚಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಯುರೋಪ್ನ ರಾಷ್ಟ್ರಗಳು ಬಂದಿರೋದು. ಏನ್ ಚರ್ಚಿಸ್ತಾರೆ, ಏನ್ ನಿರ್ಧಾರವನ್ನ ಕೈಗೊಳ್ತಾರೆ, ಯಾವ ತೀರ್ಮಾನಕ್ಕೆ ಬರ್ತಾರೆ, ಚರ್ಚೆಯಲ್ಲಿ ಏನ್ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಸಾಕಷ್ಟು ರೀತಿಯಾದಂತ ಸಮಸ್ಯೆಯನ್ನ ಜಾಗತಿಕ ಮಟ್ಟವಾಗಿ ಕೂಡ ಎದುರಿಸಬೇಕಾಗತ್ತೆ. ಆದಷ್ಟು ಬೇಗ ಇದಕ್ಕೆ ಫುಲ್ ಸ್ಟಾಪ್ ಅನ್ನ ಇಡಬೇಕಾಗತ್ತೆ. ಬಟ್ ಫುಲ್ ಸ್ಟಾಪ್ ಇಡೋದು ಅಷ್ಟು ಸುಲಭದ ಮಾತು ಕೂಡ ಅಲ್ಲ. ಯಾವ ದೇಶಗಳ ಮಾತನ್ನು ಕೇಳುವಂತ ಪರಿಸ್ಥಿತಿಯಲ್ಲಿ ಎರಡೂ ದೇಶಗಳು ಇಲ್ಲ. ಹಾಗಾಗಿ ಇವತ್ತು ಯುರೋಪ್ ರಾಷ್ಟ್ರಗಳ ಸಚಿವರುಗಳಿಗೆ ಏನು ಮಾತಾಡ್ತಾರೆ, ಅದಕ್ಕೆ ಸೊಪ್ಪು ಹಾಕ್ತಾರೋ ಹಾಕಲ್ವೋ ಏನು ಅನ್ನೋದನ್ನ ಕಾದ್ ನೋಡ್ಬೇಕಿದೆ.